ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳನ್ನ ಒಂದು ಕಡೆ ಕೂರಿಸಿದ್ದೀನಿ, ಮನೆ ಕೆಲಸ ಎಲ್ಲ ಮುಗಿಸಿ ಕೂರಿಸಿದ್ದೀನಿ ಅವಳನ್ನ. ಏಕೆಂದರೆ ಅವಳದು ಫೋಟೋಶೂಟ್ ಮಾಡಬೇಕಿತ್ತು 12th ಮಂತ್ದು. ಬಿಕಾಸ್ ಅವಳಿಗೆ ಅಪ್ ಟು 11 ಮಂತ್ವರೆಗೂ ಮಾಡಿದೆ, ಇದೊಂದು ಲಾಸ್ಟ್ ಮಂತ್ದು 12 ಮಂತ್ದು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅವಳಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ, ಹಾಗಾಗಿ ಇದೊಂದು ಪೆಂಡಿಂಗ್ ಇಡೋದು ಬೇಡ, ಬೇಗ ಕಂಪ್ಲೀಟ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋ ಅಷ್ಟರಲ್ಲಿ ಮಕ್ಕಳಿಗೆ ಫುಲ್ ಸುಸ್ತೇ ಆಗಿಬಿಡುತ್ತೆ. ಬಿಕಾಸ್ ಅವ್ರು ಒಂದು ಕಡೆ ನಿಲ್ಲೋದು ಇಲ್ಲ, ಒಂದು ಕಡೆ ಕೂರೋದು ಇಲ್ಲ. ಅದಕ್ಕೆ ಅವಳನ್ನ ಮೇಲೆ ಕೂರಿಸ್ಬಿಟ್ಟಿದ್ದೀನಿ, ನಾನು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ. ಅಂದರೂ ಅನಿಸುತ್ತೆ ಎಷ್ಟು ಬೇಗ 1 ಇಯರ್ ಆಗೋಯ್ತು ನನ್ನ ಮಗಳಿಗೆ ಅಂತ. ಆ ಇನ್ನೋಸೆನ್ಸು, ಆ ಪುಟ್ಟ ಕೈ ಕಾಲುಗಳು ಎಲ್ಲ ಗ್ರೋತ್ ಆದಮೇಲೆ ಏನೋ ಒಂದು ಸ್ವಲ್ಪ ದೊಡ್ಡೋರಂತ ಫೀಲ್ ಆಗುತ್ತೆ. ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ಒಂದು ಕಡೆ. ಆ ಜರ್ನಿ ಹೇಗಾಯಿತು 1 ಇಯರ್ ಅಂತ ಗೊತ್ತೇ ಆಗಲಿಲ್ಲ. ನನ್ನ ಮಗಳಿಗೆ ಈಗಲೂ 1 ಇಯರ್ ಆಯಿತಾ ಅಂತ ಅನಿಸುತ್ತೆ ಒಂದೊಂದು ಸರಿ. ಸೊ ಹಾಗೇ ಏನು ಮಾಡೋದು ಅಂದ್ಬಿಟ್ಟು ನನ್ನ ಹತ್ರ ಒಂದು ಸ್ವಲ್ಪ ವ್ಯಾಲೆಟ್ಸು ಬ್ಯಾಗ್ ಇತ್ತು. ಸೊ ಅದರಲ್ಲೇ ಮಾಡಿಬಿಡೋಣ ಇವತ್ತು ಫೋಟೋಶೂಟ್ನ ಅಂದ್ಬಿಟ್ಟು ಏನೇನೋ ನಾನೇ ಸರ್ಕಸ್ ಮಾಡ್ತಾಯಿದ್ದೀನಿ. ಅಂದ್ರಲ್ಲೂ ಒಬ್ಬಳೇ ಸರ್ಕಸ್ ಮಾಡಬೇಕು ಅಂದರೆ ಕಷ್ಟ ಕಣಪ್ಪ. ಎಲ್ಲ ರೆಡಿ ಮಾಡಿಕೊಂಡು ಅವಳನ್ನು ನೋಡಿಕೊಂಡು ಮಾಡಬೇಕು ಅಂದರೆ ತುಂಬ ಕಷ್ಟ ಆಯಿತು ಸ್ವಲ್ಪ. ಆಲ್ಮೋಸ್ಟ್ ಎಲ್ಲ ಹೊಟ್ಟೆನೇ ಹಶ್ವಾಗಿತ್ತು ನನಗೆ. ನೆಕ್ಸ್ಟ್ ಅವಳನ್ನ ರೆಡಿ ಮಾಡ್ಕೊಂಡು ಬಂದು ಇನ್ನು ಅವಳಿಗೆ ಫೋಟೋ ತೆಗಿಯೋ ಅಷ್ಟರಲ್ಲಿ ಅದು ಇನ್ನೂ ದೊಡ್ಡ ಟಾಸ್ಕು. ಆಲ್ಮೋಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ಕ್ಯಾಲರೀಸ್ ಎಲ್ಲ ಬರ್ನೇ ಆಗೋಗಿತ್ತು ಅನಿಸುತ್ತೆ ನಂದು. ಅವಳನ್ನ ಮಲಗಿಸಿ ಇಲ್ಲ ಕಾಲು ಅಲ್ಲಾಡಿಸ್ತಾಳೆ, ಇಲ್ಲ ಕೈ ಅಲ್ಲಾಡಿಸ್ತಾಳೆ, ಒಂದು ಕಡೆ ಸುಮ್ಮನಿರಲ್ಲ. ಅವಳನ್ನ ಮಾತಾಡಿಸ್ಕೊಂಡು ಅವಳಿಗೆ ಸಮಾಧಾನ ಮಾಡಿ ಖುಷಿಪಡಿಸಿ ಅಥವಾ ಡ್ಯಾನ್ಸ್ ಮಾಡೋದು ಅಥವಾ ಸೌಂಡ್ ಮಾಡೋದು ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅವಳು ಫೋಟೋ ತೆಗಿಬೇಕಾದ್ರೆ. ಒಂದು ದೊಡ್ಡ ಹೇಳೋಕ್ಕೆ ಆಗಲ್ಲ, ಇದೊಂದು ದೊಡ್ಡ ಕೆಲಸ ಅಂತಲೇ ಅನ್ಬೋದು ನನಗಂತೂ. ಪ್ರತಿ ಮಂತು ಇದನ್ನು ಮುಗಿಸೋವರೆಗೂ ನಂಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಆಮೇಲೆ ಮಧ್ಯಾಹ್ನ ಲಂಚಿಗೆ ಆರ್ಡ್ರ್ ಮಾಡಿಕೊಂಡೆ ನಾನು. ಅದರಲ್ಲಿ ಏನು ಚಪಾತಿ ಮೀಲ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ಸೊ ಅದರಲ್ಲಿ ಚಪಾತಿ, ವಾಂಗಿಬಾತು, ರೈಸ್ ವಿತ್ ಸಾಂಬಾರು ಕೊಟ್ಟಿದ್ದರು, ನುಗ್ಗೆಕಾಯಿ ಮತ್ತು ಇನ್ನೊಂದು ಯಾವುದೋ ತರಕಾರಿ ಹಾಕಿದ್ರು ಗೊತ್ತಿಲ್ಲ. ಸೊ ನುಗ್ಗೆಕಾಯಿ ಸಾಂಬಾರು, ದೆನ್ ಗ್ರೇವಿ ಕೊಟ್ಟಿದ್ದರು. ಅದ ನಂತರ ಕರ್ಡ್ ರೈಸ್ ಇತ್ತು ಒಂದು, ಆಮೇಲೆ ಇದು ಮೊಸರು ಬಜ್ಜಿ ಕೊಟ್ಟಿದ್ದರು ವಾಂಗಿಬಾತ್ಗೆ ಅಂತ. ಸೊ ನೆಕ್ಸ್ಟು ಸ್ವೀಟ್ ಅಂತ ಬಂದರೆ ಕೇಸರಿ ಬಾತ್ ಕೊಟ್ಟಿದ್ದರು. ಯೂಶ್ವಲಿ ನಾನು ಅಲ್ಲೇ ಆರ್ಡ್ರ್ ಮಾಡೋದು. ಸೊ ನೆಕ್ಸ್ಟು ಅವಳಿಗೆ ಟೊಮೆಟೊ ರೈಸ್ ಮಾಡಿದ್ದೆ ನನ್ನ ಮಗಳಿಗೆ ಅಂತ ಮಧ್ಯಾಹ್ನ. ನಂತರ ಅವಳದು ಊಟ ಆದಮೇಲೆ ಅವಳಂತೂ ನಾನು ಬೌಲ್ ಇಟ್ಟು ಬರೋ ಅಷ್ಟರಲ್ಲೇ ನಿದ್ದೆಗೆ ಹೋಗ್ಬಿಟ್ಟಿದ್ಲು. ಅವಳಿಗೆ ಇವತ್ತು ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಹಾಗಾಗಿ ನಂತರ ಅವಳದೊಂದು ನ್ಯಾಪ್ ಆಯಿತು ಅಂತಲೇ ಅನ್ಬೋದು. ನಿದ್ದೆ ಮಾಡಿ ಮುಗಿಸಿ ಒಂದು 5-10 ನಿಮಿಷ ಹೊಳ್ಳಾಡಿ ಬೆಡ್ ಮೇಲೆ ನಂತರ ತನ್ನ ಕುಚೇಷ್ಟೆಯನ್ನು ಸ್ಟಾರ್ಟ್ ಮಾಡಿದ್ಲು. ನೋಡ್ಬೋದು ನಮ್ಮಮ್ಮಂಗೆ ಏನೂ ಕೆಲಸ ಇಲ್ಲ ಮನೇಲಿ, ಕೆಲಸ ಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ಲು. ನೆಕ್ಸ್ಟ್ ಅವರಪ್ಪ ಹೊರಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಅವರಪ್ಪ ಬಂದ್ರಂತೂ ಏನಂದರೂ ನನ್ನ ಹತ್ರ ಬರೋದೇ ಇಲ್ಲ ನನ್ನ ಮಗಳು. ಅಪ್ಪನ ಮಗಳು ಅವಳು ಹೇಳ್ಬೇಕು ಅಂದರೆ. ಅವರಪ್ಪ ಇಲ್ಲ ಅಂದರೆ ಮಾತ್ರ ನನ್ನ ಹತ್ರ ಬರೋದು, ಇಲ್ಲಾಂದರೆ ಎಲ್ಲದಕ್ಕೂ ಅವರಪ್ಪ ಅಪ್ಪ. ನಂಗೆ ಕರಿತಾ ಇದ್ದೀನಿ, ಬಟ್ ಅವಳು ಬರೋಕ್ಕೆ ರೆಡಿನೇ ಇಲ್ಲ. ಯೂಶ್ವಲಿ ನಾವು ಈ ಥರ ಅವಳನ್ನ ಔಟಿಂಗ್ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮೇ ಬಿ ಅವಳು 3 ಮಂತ್ಸ್ ಇದ್ದಾಗಲೇ ಇದ್ದಾಗಲೇ ಹಿಂಗೆ ವೀಕ್ಲಿ 1 or 2 ಕರ್ಕೊಂಡು ಹೋಗಿ ಅಭ್ಯಾಸ ಮಾಡಿಸ್ತಿದ್ವಿ. ಬಿಕಾಸ್ ನಾವಿಬ್ಬರು ಫುಡ್ಡಿನೇ, ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಟ್ರೈ ಮಾಡಿದ್ದೀವಿ ಫುಡ್ಸ್ನ. ಸೊ ಹಾಗಾಗಿ ಇವತ್ತು ನನ್ನ ಹಸ್ಬೆಂಡ್ ಸಮೋಸ ತೊಗೊಂಡ್ರು, ನಾನು ವೆಜ್ ಕ್ರಿಸ್ಪಿ ಮೋಮೋಸ್ ಅಂತ ಟ್ರೈ ಮಾಡಿದೆ. ಸೊ ಇಟ್ ವಾಸ್ ಗುಡ್, ನಂಗೆ ತುಂಬ ಇಷ್ಟ ಆಯಿತು. ನಾನು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೆ, ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ವಾಂಟಿಟಿ ಕೂಡ ಚೆನ್ನಾಗಿತ್ತು. ನೆಕ್ಸ್ಟು ಬಂದರೆ ಮನೆಗೆ ನನ್ನ ಮಗಳು ಟ್ಯಾಪ್ ಆನ್ ಮಾಡಿಬಿಟ್ಟಿದ್ರೆ ಅಲ್ಲಿ ಹೋಗಿ ಎಲ್ಲ ಒದ್ದೆ ಆದಳು. ಮತ್ತು ಇನ್ನೇನು ಅಂದ್ಬಿಟ್ಟು ಅವಳನ್ನೂ ಸ್ನಾನ ಮಾಡಿಸಿ ಇನ್ನು ನೈಟ್ ಸಾಂಬಾರಿಗೆ ಮಜ್ಜಿಗೆ ಸಾಂಬಾರು ಮಾಡಿದ್ದೆ ನೈಟು ಊಟಕ್ಕೆ. ನಂತರ ಇನ್ನು ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಇವತ್ತಿನ ಕೆಲಸಕ್ಕೆ ವಿದಾಯ ಹೇಳಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.